ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಪವಾಡ ಪುರುಷ ಸಂತ ಶ್ರೀ ಶಿರಡಿ ಸಾಯಿಬಾಬಾರನ್ನ ಈ ದಿನ ಪೂಜಿಸಿ. ಗುರುವಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸಾಯಿಬಾಬಾರ ಮೂರ್ತಿ ಅಥವಾ ಫೋಟೋವನ್ನು ಸ್ವಚ್ಛಗೊಳಿಸಿ ಬಳಿಕ ಪೂಜೆಯನ್ನು ಸಲ್ಲಿಸಬೇಕು. ಬಾಬಾರವರ ವಿಗ್ರಹದ ಕೆಳಗೆ ಹಳದಿ ಬಟ್ಟೆಯನ್ನು ಹರಡಿ ನಂತರ ಅವರಿಗೆ ಹೂವಿನ ಹಾರವನ್ನು ಅರ್ಪಿಸಬೇಕು. ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಆದರದ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಪವಾಡ ಪುರುಷ ಸಂತ ಶ್ರೀ ಶಿರಡಿ ಸಾಯಿಬಾಬಾ ಅವರನ್ನ ಯಾರು ಮನಸ್ಸಿನಿಂದ ಶ್ರದ್ಧೆಯಿಂದ ಪೂಜಿಸ್ತಾರೋ ಅವರಿಗೆ ಸಾಯಿಬಾಬಾರ ಕೃಪೆ ಸದಾ ಇರುತ್ತೆ. ಸಾಮಾನ್ಯವಾಗಿ ಗುರುವಾರವನ್ನ ಸಾಯಿಬಾಬಾರಿಗೆ ಸಮರ್ಪಿಸಲಾಗಿದೆ. ಈ ದಿನದಂದು ಸಾಯಿಬಾಬಾರನ್ನ ಪೂಜಿಸುವುದು ಮಂಗಳಕರವೆನ್ನುವ ನಂಬಿಕೆ ಇದೆ. ಹಾಗಿದ್ರೆ ಬನ್ನಿ, ಗುರುವಾರದಂದು ಭಗವಾನ್ ಶ್ರೀ ಶಿರಡಿ ಸಾಯಿಬಾಬಾರನ್ನ ಹೇಗೆ ಪೂಜಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಯಿಬಾಬಾ ತನ್ನನ್ನು ನಂಬಿದ ಭಕ್ತರನ್ನ ಎಂದಿಗೂ ಕೈಬಿಟ್ಟಿಲ್ಲ. ಇದಕ್ಕೆ ಅವರ ಭಕ್ತರೇ ಸಾಕ್ಷಿ. ಸಾಯಿಬಾಬಾರ ವಿಶೇಷ ಕೃಪೆಗೆ ಪಾತ್ರರಾಗಲು ಗುರುವಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸಾಯಿಬಾಬಾ ಅವರ ಫೋಟೋವನ್ನ ಸ್ವಚ್ಛಗೊಳಿಸಿ ಅಥವಾ ಮೂರ್ತಿಯನ್ನ ಸ್ವಚ್ಛಗೊಳಿಸಿ ಬಳಿಕ ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ. ಬಾಬಾರವರ ವಿಗ್ರಹದ ಕೆಳಗೆ ಹಳದಿ ಬಟ್ಟೆಯನ್ನ ಹರಡಿ ನಂತರ ಅವರಿಗೆ ಹೂವಿನ ಹಾರವನ್ನು ಅರ್ಪಿಸಬೇಕಾಗತ್ತೆ. ಬಾಬಾರವರಿಗೆ ಬೇಳೆ ಹಿಟ್ಟಿನ ಲಡ್ಡುಗಳನ್ನು ಬಾಬಾರವರ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನ ಬೆಳಗುವ ಮೂಲಕ ಸಾಯಿ ವ್ರತ ಕಥೆಯನ್ನ ಓದಬೇಕಾಗುತ್ತದೆ. ನಂತರ ಸಾಯಿಬಾಬಾರನ್ನ ಧ್ಯಾನಿಸಿ ಬಾಬಾರವರ ಪ್ರಸಾದವನ್ನ ಮನೆಯವರೆಲ್ಲರೂ ಹಂಚಿ ಸ್ವೀಕರಿಸಿ ತಿನ್ನಬೇಕಾಗುತ್ತದೆ. ಈ ರೀತಿ ನೀವು ಮಾಡಿದ್ದೇ ಆದಲ್ಲಿ ಸಾಯಿಬಾಬಾರ ಕೃಪೆ ನಿಮಗೆ ಅಪಾರವಾಗಿ ದೊರಕುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಹೆಚ್ಚು ಕಂಟೆಂಟ್ಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.